ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಸಾರಿ ಫಾರ್ ದ ಡಿಲೇ. ಅದೇ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ಟೆಂಪಲ್ಗೆ ಹೋಗಬೇಕಾಗಿತ್ತು. ಅದು ಮೈಸೂರಿಗೆ, ತುಮಕೂರು ಟು ಮೈಸೂರಿಗೆ ಹೋಗ್ತಾಯಿದ್ದೀವಿ. ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಹಾಗಾಗಿ ಬೆಳಗ್ಗೆ 5:30ಗೆ ಎದ್ಬಿಟ್ಟು ಅಂದರೆ 5:30 ಅಲ್ಲ 4 ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮುಗಿಸಿ ನಾವು ಮನೆಯಿಂದ ಹೊರಟಾಗಲೇ 5:30 ಆಗಿತ್ತು. ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಆಮೇಲೆ ಮಾರ್ನಿಂಗ್ ಎದ್ದಾದ್ಮೇಲೆ ನಮ್ಮ ಮನೆಯವರು ಬೇಡ, ಬಸ್ ಅಂದರೆ ರಿಸ್ಕ್ ಆಗುತ್ತೆ, ಕಾರಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣ ಆವಾಗ ಪ್ಲ್ಯಾನ್ ಮಾಡಿದ್ದು ಕಾರಲ್ಲಿ ಹೋಗೋ ಪ್ಲ್ಯಾನು. ಸೊ ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು. ಪೂಜೆ ಮಾಡಿ ಒಂದು ಬ್ಯಾಗ್ ಅಷ್ಟೇ ತೊಗೊಂಡಿದ್ದೀವಿ. ಬಟ್ ಅಲ್ಲಿ ಸ್ನಾನ ಗೀನ ಮಾಡಿ ಅಲ್ಲೇ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು. ಅರ್ಲಿ ಮಾರ್ನಿಂಗು ರೋಡ್ ಫುಲ್ಲು ಫ್ರೀ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಡ್ರೈವ್ ಹೋಗೋಕ್ಕಂತೂ ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ಹೋಗ್ಬೋದು. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಎಲ್ಲೋ ಒಂದೊಂದು ವೆಹಿಕಲ್ಲು ಓಡಾಡ್ತಾ ಇರ್ತದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟನೇ. ಹೇಳ್ತಾ ಇರ್ತಾರೆ ಎಲ್ಲಾದರೂ ಒಂದು ಟೈಮ್ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಅಷ್ಟು ನೈಟಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ ಅನ್ನೋ ಇದಕ್ಕೋಸ್ಕರ ಎಲ್ಲೂ ಹೋಗಲ್ಲ ಜಾಸ್ತಿ. ನೋಡಿ ಇನ್ನು ಬೆಳಕು ಸಹ ಬಂದಿಲ್ಲ. ಅಲ್ಲೇ 5:45 ಆಗಿತ್ತು ನಾವು ಹೊರಟಾಗ. ನಮ್ಮ ತುಮಕೂರು ಯೂನಿವರ್ಸಿಟಿ. ಸೊ ಅಲ್ಲಿಂದ ಒಂದು 3 ಜನ ಪಿಕಪ್ ಮಾಡಿಕೊಂಡು ಆನ್ ದ ವೇ ಬರ್ತಾ ನಾವು ಟೋಟಲ್ 5 ಜನ ಬಂದಿದ್ದು. ಸೊ ಮಾತಾಡ್ಕೊಂಡು ಬಂದ್ವಿ, ಹಂಗಾಗಿ ಬರ್ತಾ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಈ ಕಡೆ ರೋಡಿಂದನೇ ಅಲ್ಲಿ ಕಾಣಿಸ್ತಾ ಇದೆ ನಿಮಿಷಾಂಬ ಟೆಂಪಲು. ಸೊ ನನಗೆ ಮೈಸೂರು ಅಂದರೆ ಲಾಸ್ಟ್ ಟೈಮ್ ಒಂದು ಸಲ ಹೋಗಿದ್ದಾಗ ನಿಮಿಷಾಂಬದಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಏಕೆಂದರೆ ನೀರು ಹರಿಯೋ ನೀರಲ್ವ, ತುಂಬ ಫ್ರೆಶ್ನೆಸ್ ಇರುತ್ತೆ, ತುಂಬ ಪ್ಯೂರ್ ನೀರಿರುತ್ತೆ. ಎಷ್ಟು ನೀರಲ್ಲಿ ಆಟ ಆಡಿದ್ರೂ ಸಾಕು ಅನ್ಸಲ್ಲ, ಅಷ್ಟು ಖುಷಿ ಕೊಡುತ್ತೆ ನೀರು ಮಾತ್ರ. ನನಗಂತೂ ತುಂಬ ಫೇವ್ರೆಟ್ಟು. ಬಂದ್ವಿ ದೇವಸ್ಥಾನದ ಹತ್ರ. ಅದೇ ದೇವಸ್ಥಾನಕ್ಕೆ ಬರಬೇಕು, ಪೂಜೆ ಮಾಡಿಸ್ಬೇಕು ಅಂತ ಇತ್ತು. ಅಂದರೆ ಯಾವುದೇ ದೋಷ ಅಥವಾ ಆ ಥರ ಏನಿಲ್ಲ. ಬಟ್ ಏನೋ ಒಂದು ಇದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಳೆ ನನ್ನ ಫ್ರೆಂಡು ಶ್ರುತಿ ಅಂತ. ಸುಮಾರು ಒಂದು 13 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಆ ಬಾಂಡಿಂಗ್ ಇನ್ನೂ ಹಂಗೆ ಇದೆ ನಮಗೆ. ಸೊ ನೋಡಿದವರೆಲ್ಲ ಖುಷಿ ಪಡ್ತಾರೆ, ಹಳೆ ಫ್ರೆಂಡ್ ಹಂಗೆ ಇಟ್ಕೊಂಡಿದ್ಯಾ, ಹಳೆ ಫ್ರೆಂಡ್ನ ಹಂಗೆ ಇಟ್ಕೊಂಡಿದ್ಯಾ ಅಂತ. ದೇವಸ್ಥಾನ ರೀಚ್ ಆದಾದಮೇಲೆ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ನೀರಲ್ಲಿ ಮುಳುಗೋಕ್ಕೆ, ಅವಳು ನೀನು ಮುಳುಗು ಅಂತ, ನಾನು ನೀನು ಮುಳುಗು ಅಂತ ಇಬ್ಬರು ಇದು ಮಾಡಿಕೊಂಡು ಕೊರಿತಾಯಿತ್ತು, ತುಂಬ ಕೊರಿತಾಯಿತ್ತು ನೀರು. ಆಮೇಲೆ ಮತ್ತೆ ಹೆಂಗೋ ಮಾಡಿ ಸ್ವಲ್ಪ ನಡುಕೊಂಡು ಚಳಿ ಎಲ್ಲ ಮೈಯೆಲ್ಲ ಹಿಡ್ಕೊಂಡು ಕೊನೆಗೂ ಒಂದು 3/4 ಗಂಟೆ ನೀರಲ್ಲಿ ಆಡಿದ್ವಿ. ನನಗೆ ಭಯ ಸ್ವಲ್ಪ, ಎಲ್ಲಿ ಅಂದರೆ ಅದು ಹರಿತಾ ಇರುತ್ತಲ್ವ, ಎಲ್ಲಿ ಕಾಲು ಸ್ಲಿಪ್ ಆಗಿಬಿಡುತ್ತೋ ಅನ್ನೋ ಭಯ ನನಗೆ. ಸೊ ಹಂಗೆ ಅವಳು ಕೈ ಹಿಡ್ಕೊಂಡೇ ಇದ್ದೆ, ನಾನು ಬಿಡ್ತಾಯಿಲ್ಲ. ಅವಳು ಬಿಡು ನನ್ನ ಕೈ ಅನ್ನೋಳು. ಸೊ ಹಂಗೆ ಕೈ ಹಿಡ್ಕೊಂಡಿದ್ದೆ. ನಮ್ಮ ಮನೆಯವರು ಪಾಪ ಈ ಕಡೆ ಸೈಡಲ್ಲಿ ಫಸ್ಟ್ ನಮ್ಮದು ವೀಡಿಯೋ ಎಲ್ಲ ಫೋಟೋ ಎಲ್ಲ ತೆಗ್ದುಬಿಟ್ಟು ಆಮೇಲೆ ಅವ್ರು ಬಂದು ಸ್ನಾನ ಮಾಡಿಕೊಂಡ್ರು ಅವರು. ಆಮೇಲೆ ರೆಡಿಯಾಗಿ ನಾವು ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ನಾವು. ಈ ಥರ ಎಲ್ಲ ಹೊರಗಡೆ ಹೋದಾದ್ಮೇಲೆ ಹಣ್ಣು ಕಾಯಿಗೆಲ್ಲ ಹೇಳಿದ ರೇಟೇ ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಕ್ಯೂ ಜಾಸ್ತಿ ಇತ್ತು. ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಮಕ್ಳುಗಳ್ದು ಟ್ರಿಪ್ಪು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಅವ್ರದ್ದೇ ಇತ್ತು ಕ್ಯೂ. ಹಂಗಾಗಿ ನನ್ನ ಫ್ರೆಂಡ್ ಈಗ ಹೇಳಿದ್ವಲ್ಲ, ಅವಳು ಈ ಸೈಡ್ ಅವ್ರ ಫ್ರೆಂಡ್ ಒಬ್ಬರು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಒಳಗಡೆ ಹೋಗ್ಬಿಡೋಣ ಅಂತೇಳಿ ಅವಳು ಯಾರಿಗೋ ಫೋನ್ ಮಾಡಿ ಕೊಟ್ಟರು ಅವರು ಸೆಕ್ಯೂರಿಟಿಗೆ. ಸೊ ಅವ್ರು ಮಾತಾಡಿಕೊಂಡು ಹೋದ್ವಿ, ಡೈರೆಕ್ಟ್ ಒಳಗಡೆನೇ ಹೋದ್ವಿ. ಹೋಗಿ ಅಂತ ಹೇಳ್ತಿದ್ದಾರೆ ಅವರು. ಹೆಂಗೋ ನಿಂತ್ಕೊಳ್ಳೋದು ತಪ್ಪಲ್ಲ ಅಂತ ಅಂದ್ಬಿಟ್ಟು ಬೇಗ ಮೂವ್ ಆದ್ವಿ ನಾವು. ಆ ಕಡೆ ಇನ್ನೂ ಲಾಸ್ಟ್ವರೆಗೂ ಇತ್ತು ಕ್ಯೂ. ಬಟ್ ಈ ಕಡೆ VIP ಆ ಥರ ಅಂದರೆ ಎಂಟ್ರಿ ಅಂದರೆ ಫೀಸ್ ಇರುತ್ತಲ್ಲ, ಅಮೌಂಟ್ ಕಟ್ಬಿಟ್ಟು ಬಿಡ್ತಾರೆ. ಸೊ ನಾವು ಯಾವುದೇ ಪೇ ಮಾಡಲಿಲ್ಲ ಅಮೌಂಟೆಲ್ಲ, ಹಾಗೆ ಡೈರೆಕ್ಟ್ ಹೋದ್ವಿ.
ಪೂಜೆ ಮಾಡೋ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ಫ್ರೆಶ್ ಸೊಪ್ಪು, ತರಕಾರಿ, ಸಣ್ಣದ ಬದನೆಕಾಯಿ ಅವೆಲ್ಲ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಆವಾಗಲೇ ಇತ್ತು, ಬಟ್ ಇನ್ನೂ ಸೀಸನ್ ಇಲ್ಲ. ಬಟ್ ಅದೇ ಒಂದು 60 ಮತ್ತು 70 ರುಪೀಸ್ ಹೇಳಿದ್ರು. ಸೊ ಬೇಡ ಅನ್ನಿಸ್ತು. ಬೇಕಿರೋ ಐಟಮ್ಸ್ ಅಷ್ಟೇ, ಸೊಪ್ಪು, ಫ್ರೆಶ್ ಇರೋ ಸೊಪ್ಪು ತೊಗೊಂಡ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ. ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಆನ್ ದ ವೇ ಬಂದ್ವಿ ನಾವು. ಜೊತೆಲಿ ಸ್ವಲ್ಪ ನಾನು ನನ್ನ ಫ್ರೆಂಡು ರೀಲ್ಸ್ ಮಾಡಿದ್ವಿ. ನೋಡಿ ಅದು ಯಾವ ಥರ ಬಂದಿದೆ ಅಂತ. Thank you for watching.